ಕಾಲ ಉರುಳಿದೆ. ಈಗ ನಾನು ಮೇಲಿದ್ದೀನಿ, ನೀನು ಕೆಳಗಿದೀಯ. ನಿನ್ನ ಮಗಳ ಭವಿಷ್ಯ ನನ್ನ ಕೈಯಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ರಂಜಿತ್, ಯಾಕೆ ಹೀಗೆ ಮಾಡಿದ್ರೆ ರಂಜಿತ್? ಎಷ್ಟು ಪ್ರೀತಿಸ್ತೆ ನಿಮ್ಮನ್ನ. ಅದ ನೀವು ನಿಮ್ ತಂದೆ ಸೇರ್ಕೊಂಡು ನನಗೆ ಇಂಥ ದ್ರೋಹ ಯಾಕೆ ಮಾಡಿದ್ರೆ? ಚಿದಂಬರಂ ನಿಮ್ ತಂದೆ ಅಂತ ನನ್ನಿಂದ ವಿಷಯ ಮುಚ್ಚಿಟ್ರಲ್ಲ. ನಮ್ಮನೆಯವರೆಲ್ಲ ನನಗೆ ಹೇಳಿದ್ರು ಚಿದಂಬರಂ ನಿಮ್ ತಂದೆನೆ ಅಂತ. ಆದ್ರೆ ನಾನು ಯಾರ ಮಾತನ್ನು ನಂಬಲಿಲ್ಲ. ಅವರೆಲ್ಲರನ್ನ ಧಿಕ್ಕರಿಸಿ ಮನೆ ಬಿಟ್ಟು ಓಡ್ ಬಂದು ನಿಮ್ಮನ್ನ ಮದ್ವೆ ಆದೆ. ಆದ್ರೆ ನೀವೇನ್ ಮಾಡಿದ್ರಿ? ಹೆಸರು ಹೇಳ್ಕೊಂಡು ನನಗಿಂತ ದ್ರೋಹ ಮಾಡ್ಬಿಟ್ರಲ್ಲ ರಂಜಿತ್. ಯಾಕೆ ಹೀಗ್ ಮಾಡಿದ್ರಿ? ನೀವು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದು ನಾಟಕನ? ನೀವು ನಿಮ್ಮಪ್ಪ ಮಾಡಿದ ನಾಟಕದಲ್ಲಿ ತಾಯಿನೂ ಪಾತ್ರಧಾರಿನ? ನೀವು ನಿಮ್ಮಪ್ಪ ಮಾತ್ರ ಸುಳ್ಳು ಅನ್ಕೊಂಡಿದ್ದೆ, ಆದ್ರೆ ನಿಮ್ ಇಡೀ ಫ್ಯಾಮಿಲಿನೇ ಸುಳ್ಳು. ಸಾಕ್ಷಿ, ಬಾಯಿಗೆ ಬಂದದ್ದೆಲ್ಲ ಓದರಬೇಡ. ಇಲ್ಲ ಸಾಕ್ಷಿ, ಸಾಕು. ಇಷ್ಟು ದಿನ ನಿಮ್ ಮಾತು ಕೇಳಿ ಇವತ್ತು ನನ್ನ ತಂದೆ ತಾಯಿನ ಒಬ್ಬ ಕ್ರಿಮಿನಲ್ ಎದುರಿಗೆ ತಲೆ ತಗ್ಸೋ ಹಾಗೆ ಮಾಡಿದ್ದೀನಿ. ಇವತ್ತು ಅರ್ಥ ಆಗ್ತಾ ಇದೆ ನನಗೆ, ತಂದೆ ತಾಯಿನ ಎದುರು ಹಾಕೊಂಡು ಮದುವೆ ಆಗೋ ಪ್ರತಿ ಹೆಣ್ಮಗಳು ಯಾಕೆ ನೋವು ಅನುಭವಿಸ್ತಾಳೆ ಅಂತ. ಪ್ರೀತಿ ಅನ್ನೋದು ನಿಮ್ಮಂತ ಖದೀಮ್ರಿಗೆ ಮೋಸ ಮಾಡಕ್ಕಿರೋ ಒಂದು ಅಸ್ತ್ರ. ಯಾಕೆ ಹೀಗೆ ಹೆಣ್ಮಕ್ಳನ್ನ ಮಾನಸಿಕವಾಗಿ ಇಂಚಿಂಚಾಗಿ ಕೊಲ್ತೀರಾ? ನೀವಿಬ್ರು ಉದ್ಧಾರ ಆಗಲ್ಲ, ನಾಶ ಆಗೋಗ್ತೀರಾ. ಸಾಕ್ಷಿ ಇಲ್ಲ ಸಾಕ್ಷಿ. ಸುಮ್ನೇರ, ನೀನ್ಯಾಕೆ ಟೆನ್ಷನ್ ಮಾಡ್ಕೋತ? ಇವಳು ಶಾಪ ಹಾಕಿದ ತಕ್ಷಣ ನಾವು ನಾಶ ಆಗಿ ಹೋಗ್ತೀವ? ಇವಳು ಪಾಂಚಾಲಿನೂ ಅಲ್ಲ, ನಾನ್ ದುರ್ಯೋಧನನೂ ಅಲ್ಲ. ನಡಿಯೋ, ಇಲ್ಲಿಂದ ಹೋಗೋಣ. ಬೇಕಿದ್ರೆ ಇವಳನ್ನ ಇವರ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಲಿ. ನಡಿಯೋ, ಬಿಡಿ ಕೈನ. ಯಾರು ನೀವು? ಯಾರ್ರಿ ನೀವು? ನನ್ನ ಪಾಲಿಗೆ ನನ್ನ ತಂದೆ ಸತ್ತು ಸುಮಾರು ದಿವಸ ಆಯ್ತು. ನೀವು ನನ್ನ ತಂದೆ ಅಲ್ಲ. ನಿಮ್ಮನ್ನ ನನ್ನ ತಂದೆ ಅಂತ ಹೇಳ್ಕೊಡಕ್ಕೆ ಅಸಹ್ಯ ಆಗತ್ತೆ ನನಗೆ. ಯಾಕೋ ಹೀಗೆ ಮಾತಾಡ್ತಿದ್ಯಾ ರಂಜಿತ್? ಏನಾಯ್ತೋ ನಿನಗೆ? ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಇಷ್ಟು ದಿವಸ ನಿಮ್ಮ ಮಾತು ಕೇಳ್ಕೊಂಡು ಬಂದೆ. ಆಗ ನನಗೆ ನೀವು ಹೇಳ್ತಿರೋದು ತಪ್ಪು ಅಂತ ಗೊತ್ತಾಗ್ಲಿಲ್ಲ. ನೀವು ಹೇಳೋ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬಂದೆ. ನಿಮ್ಮ ಮನಸ್ಸಿಗೆ ಸಂತೋಷ ಕೊಡಬೇಕು ಅಂತ ತುಂಬ ಜನಗಳ ಮನಸ್ಸಿಗೆ ನೋವು ಕೊಟ್ಟಿದ್ದೀನಿ ನಾನು. ನಾನು ಸಾಕ್ಷಿನ ಪ್ರೀತಿಸಿದ್ದು ನೀವು ಹೇಳಿದ್ದಕ್ಕೆ ಇರಬಹುದು, ಆದ್ರೆ ಇವಳನ್ನ ಪ್ರೀತಿಸಿದ ಮೇಲೆ ನನಗೆ ಗೊತ್ತಾಗಿತ್ತು ಈ ಪ್ರಪಂಚದಲ್ಲಿ ಒಳ್ಳೆಯವನಾಗಿದ್ರೆ ಬದುಕು ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ. ಸಾಕ್ಷಿ, ನಾನು ಚಿದಂಬರಂ ಮಗ ಅಂತ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ. ಆದ್ರೆ ಪ್ರತಿ ಸಲ ನಿಂಗೆ ಹೇಳಕ್ ಬಂದಾಗ್ಲೂ ನಿನಗೆ ಚಿದಂಬರಂ ಬಗ್ಗೆ ಇದ್ದ ದ್ವೇಷ ನೋಡಿ ನನಗೆ ಭಯ ಆಗ್ತಿತ್ತು. ಯಾಕೊತ್ತಾ? ನಿನಗೆಲ್ಲಿ ಸತ್ಯ ಗೊತ್ತಾಗ್ಬಿಟ್ರೆ ನನ್ನನ್ನು ದೂರ ಮಾಡಿಬಿಡ್ತೀಯೋ ಅಂತ. ಸಾಕ್ಷಿ, ನಾನು ಚಿದಂಬರಂ ಮಗ ಅನ್ನೋ ಒಂದು ವಿಷಯ ಬಿಟ್ಟು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಲ ಸಾಕ್ಷಿ. ಸ್ವೇರ್. ನಾನು ಮಾಡಿದ್ ನಿನಗೆ ತಪ್ಪು ಅಂತ ಅನಿಸಿದ್ರೆ ನೀನು ಏನು ಶಿಕ್ಷೆ ಕೊಟ್ರು
ಅನುಭವಿಸ್ತೀನಿ ಸಾಕ್ಷಿ ನಾನು. ಆದರೆ ಪ್ಲೀಸ್ ಬಿಟ್ಟು ಹೋಗ್ಬೇಡ ನನ್ನ. ನಮ್ಮ ತಂದೆಯಿಂದ ನಿಮಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು ಮ್ಯಾಮ್. ಅವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ನಿಮ್ಮ ಮಗಳಿಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಮ್ಯಾಮ್. ಸರ್, ನಾನು ಚಿದಂಬರಂ ಮಗ ಆಗಿ ಅವ್ರ ಮಾತು ಕೇಳಿಕೊಂಡು ಇದುವರೆಗೂ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ನಿಜ. ಆದರೆ ಇವತ್ತು ನನ್ನ ಚಿದಂಬರಂ ಮಗ ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗ್ತಿದೆ. ನಿಮ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಮೋಸ ಮಾಡಬೇಕು, ಅವಮಾನ ಮಾಡಬೇಕು ಅಂತ ನನ್ನ ಸಾಕ್ಷಿನ ಮದುವೆ ಆಗಲಿಲ್ಲ ಸರ್. ನನ್ನ ಸಾಕ್ಷಿನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ಸಾಕ್ಷಿ ಮದುವೆ ಆಗಿರೋದು ನಾನು. ನನ್ನ ತಂದೆ ನಿಮ್ಮ ಮೇಲಿನ ಸೇಡಿಗೆ ನನ್ನನ್ನು ಎತ್ಕಟ್ಟಿ ಸಾಕ್ಷಿ ಹಿಂದೆ ಬಿಟ್ರು. ಆಗ ನನ್ನ ಮನಸ್ಸಿನಲ್ಲಿದ್ದು ನಿಮ್ಮ ಮೇಲಿನ ದ್ವೇಷ ಮಾತ್ರ. ಆದರೆ ಸಾಕ್ಷಿನ ಪ್ರೀತಿಸ್ತಾ ಪ್ರೀತಿಸ್ತಾ ಅವಳ ಪ್ರೀತಿಲಿ ನನ್ನನ್ನು ನಾನು ಮರ್ತೇ ಬಿಟ್ಟೆ. ಆವಾಗಿಂದ ಸರ್ ನಾನು ಒಬ್ಬ ಒಳ್ಳೆ ಮನುಷ್ಯನಾಗಿ ಬದಲಾಗಬೇಕು ಅಂತ ಆಸೆಪಟ್ಟೆ. ನನ್ನ ಮುಂದಿನ ದಾರಿ ನಂದನವನವಾಗಿರಬೇಕು ಅಂತಂದ್ರೆ ಆ ದಾರಿಗೆ ಸಾಕ್ಷಿನೇ ನಂದ ದೀಪ ಆಗಬೇಕು ಅಂತ ಆಸೆಪಟ್ಟೆ. ಸಾಕ್ಷಿ ಇಲ್ಲದೆ ಇರೋ ಬಾಳೆ ಅಲ್ಲ ಅಂತ ನನ್ನ ಒಳ ಮನಸ್ಸು ಹೇಳೋದಕ್ಕೆ ಶುರು ಮಾಡ್ತು. ಅದಕ್ಕೆ ನಾನು ಸಾಕ್ಷಿನ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು ನಾನು. ದಯವಿಟ್ಟು ನನ್ನ ಸಾಕ್ಷಿನ ದೂರ ಮಾಡಬೇಡಿ ಸರ್. ನಾನು ಇವಳನ್ನ ನಿಮಗಿಂತ ಚೆನ್ನಾಗಿ ನೋಡ್ಕೋತೀನಿ. ಇಷ್ಟು ಮಾತ್ರ ನಾನು ನಿಮಗೆ ಭರವಸೆ ಕೊಡ್ಬೋದಷ್ಟೇ. ನನ್ನ ಮಾತು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಳಿದೆ ನಿಮ್ಮ ಮಗಳನ್ನ ಈ ಥರ ಮದುವೆ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಪ್ಲೀಸ್ ನಮ್ಗೆ ಆಶೀರ್ವಾದ ಮಾಡಿ. ದಿನ ನೀನು ಚಿದಂಬರಂ ಮಗ ಅಂತ ನಿನ್ನ ಮೇಲೆ ದ್ವೇಷ ಇಟ್ಕೊಂಡಿದ್ದೆ. ಅದು ಸುಳ್ಳು ಅಂತ ಇವತ್ತು ಗೊತ್ತಾಯ್ತು. ನಿಮ್ಮಲ್ಲಿ ಯಾವತ್ತಿದ್ರು ನೀನೇ ನನ್ನ ಅಳಿಯ. ಸಾಕ್ಷಿ ನನ್ನನ್ನು ಯಾಕೆ ಅಷ್ಟೊಂದು ಇಷ್ಟಪಟ್ಲು ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ.
ಸಾಕ್ಷಿನ ನಮಗೆ ಹೇಳದೆ ಮದುವೆ ಆದಿ ಅನ್ನೋ ಕೋಪ ಹೀಗೆ ನನಗಿಲ್ಲ. ಆರ್ಯ ಆದಿ ಹೇಗೆ ನನಗೆ ಮಕ್ಕಳು, ಹಾಗೆ ಇವತ್ತಿಂದ ನೀನು ನನ್ನ ಮಗ. ನನ್ನ ಮಗಳು ಸಾಕ್ಷಿ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗ್ಲಿಲ್ವಲ್ಲ ಅನ್ನೋ ಬೇಜಾರು ಬಿಟ್ರೆ ಮತ್ತೇನೂ ಇಲ್ಲ. ಸರ್, ಅದು ಇನ್ಮೇಲೆ ನೀನು ನನ್ನನ್ನು ಸರ್ ಅಂತ ಕರಿಬಾರ್ದು, ಮಾವ ಅಂತ ಕರಿಬೇಕು. ಆವಾಗಲೇ ನೀನು ಏನು ಹೇಳಿದೆ? ನೀನು ಮೇಲಿರೋದು ನಾನು ಕೆಳಗಿರೋದು ಅಂತಲ್ವಾ? ನಿನ್ನ ಊಹೆ ತಪ್ಪು. ನಾನೇ ಮೇಲಿರೋದು. ಇವತ್ತು ಗೆದ್ದಿದ್ದು ನೀನಲ್ಲ, ನಾನು. ನಿನ್ನ ಮೋಸಕ್ಕೆ ನೀನೇ ಬಲಿಯಾಗಿದ್ಯಾ. ಆ ದೇವರು ಯಾವತ್ತೂ ಕೆಟ್ಟವ್ರ ಪರ ಇರೋಲ್ಲ ಅನ್ನೋದಕ್ಕೆ ಇವತ್ತಿನ ಘಟನೆನೇ ಸಾಕ್ಷಿ. ಸಾಕ್ಷಿ, ರಂಜಿತ್, ಓಡೋಣ, ನಡೀರಿ. ಭಲೆ ಅಲ್ಲಿಟ್ಟೊಳಗೆ ಬಾ. ಒಂದ್ ನಿಮಿಷ. ಎಲ್ಲಿಗೆ ಹೋಗ್ತಾ ಇದ್ದೀರೋ? ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ. ಇನ್ ಮುಂದೆ ನಮಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಯಾಕ್ರೋ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಏನ್ ತೊಂದರೆ ಆಗಿದೆ ನಿಮ್ಗೆ? ಇನ್ನೇನಾಗ್ಬೇಕು? ಸಾಕ್ಷಿ ಯಾರನ್ನ ಮದುವೆ ಆಗ್ಬಾರ್ದು ಅಂತ ಅಪೋಸ್ ಮಾಡ್ತಿದ್ವೋ ಅವನ್ನೇ ಮದುವೆ ಆಗಿ ಬಂದಿದ್ದಾಳಲ್ಲ. ಅದು ಗೊತ್ತಿದ್ದು ಅವನ್ನ ಕ್ಷಮಿಸಿ ಮನೆ ಅಳಿಯ ಅಂತ ಕರ್ಕೊಂಡ್ ಬಂದಿದ್ದೀರಲ್ಲ, ನಾವಿನ್ ಮನೇಲಿರಲ್ಲ. ಆದಿತ್ಯ, ರಂಜಿತ್ ಸಾಕ್ಷಿನ ಮದುವೆ ಆಗಿದ್ದಾರೆ ಕಣೋ. ರಂಜಿತ್ ಈ ಮನೆ ಅಳಿಯ, ಅವ್ರು ಈ ಮನೆಗೆ ಸೇರಿದವ್ರು. ಸರಿ, ಅವ್ರನ್ನ ಕರ್ಸ್ಕೊಳ್ಳಿ ಮನೆಯೊಳಗೆ, ನಾವು ಹೊರಡ್ತೀವಿ. ದಯವಿಟ್ಟು ಇಬ್ರು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡಿ. ಮೊದಲು ಅವರಿಬ್ಬರನ್ನ ಮನೆ ತುಂಬಿಸ್ಕೊಳ್ಳೋಣ, ಆಮೇಲೆ ಇರೋ ಭಿನ್ನಾಭಿಪ್ರಾಯನ ಬಗೆಹರಿಸ್ಕೊಳ್ಳೋಣ. ಇದ್ರಲ್ಲಿ ಮಾತಾಡಿ ಬಗೆಹರಿಸ್ಕೊಳ್ಳೋದಂತ ಏನಿಲ್ಲ. ನಾವು ಡಿಸೈಡ್ ಮಾಡಾಗಿದೆ, ಮನೆ ಬಿಟ್ಟು ಹೋಗ್ತಾ ಇರ್ತೀವಿ ಅಷ್ಟೇ. ಆದಿ, ರಂಜಿತ್ ತುಂಬಾ ಒಳ್ಳೆಯವ್ರು ಕಣೋ. ಚಿದಂಬರಂ ತರ. ಬಾಯ್ ಮುಚ್ಕೊಂಡಿರು, ನೀನ್ ಮಾತಾಡ್ಬೇಡ. ನಿನ್ನಂತ ಡಬಲ್ ಗೇಮ್ ಮಾಡೋಣ ಲೈಫಲ್ಲಿ ನೋಡಿಲ್ಲ. ಜೊತೆಲಿ ಇತ್ಕೊಂಡೆ ಕತ್ಕುಯ್ದ್ಬಿಟ್ಟಲೆ. ಸುಳ್ಳು 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 ಅಂತ ಸುಳ್ಳಿನ ಸರ್ಮಲ್ನೇ ಪೌಂಡ್ಸ್ಬಿಟ್ಟಿಯಲ್ಲೇ. ನೀನ್ ನಗ್ನಗ್ತಾ ಮಾತಾಡ್ಬೇಕಾದ್ರೆ ನೀನ್ ನಗುವಿಂದ ಇರೋ ದುರುದ್ದೇಶ ನಮಗ್ ಕಾಣ್ಲಿಲ್ಲ ನೋಡು.
ಕಣೋ ಆರ್ಯ. ನಾನು ಪ್ಲೀಸ್ ಹೆಸರಿಡ್ದು ಕರಿಬೇಡ. ನನಗೂ ನಿನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನಗೂ ಕೂಡ ಇದು ನಿಮ್ಮನೆ, ಅವಳು ನಿಮ್ಮ ಮಗಳು, ಇವನು ನಿಮ್ಮ ಮಳೆಯ. ಇವರಿಬ್ಬರನ್ನ ಮನೆಗೆ ಬರಬೇಡ ಅನ್ನಕ್ಕೆ ನನಗೆ ಯಾವುದೇ ಅಧಿಕಾರ ಇಲ್ಲ. ನೀವು ಇವರೆಲ್ಲ ಸಂತೋಷವಾಗಿರಿ, ನಾನು ನಮ್ಮ ಅಣ್ಣ ಮನೆ ಬಿಟ್ಟು ಹೋಗ್ತೀವಿ. ಬಾರೋ ಆದಿ, ಒಂದು ನಿಮಿಷ. ನಾನು ಇಲ್ಲಿರ್ಬೇಕು ಅಂತ ಬರಲಿಲ್ಲ, ಇಲ್ಲಿರೋದಕ್ಕೆ ಇಷ್ಟನೂ ಪಡಲ್ಲ. ನೀವಿಲ್ಲಿರ್ಬೇಕು ಅಂದರೆ ನಾನು ಆಚೆ ಹೋಗಬೇಕು, ಖಂಡಿತ ಹೋಗ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀವು ಮಾತ್ರ ಮನೆ ಬಿಟ್ಟು ಹೋಗಬಾರ್ದು. ನೀವು ಮನೆ ಬಿಟ್ಟು ಹೋದರೆ ಆ ಕೆಟ್ಟ ಹೆಸರು ನನ್ನ ತಲೆ ಮೇಲೆ ಬರುತ್ತೆ. ಆ ಅಪದ ಹೊರಿಸ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಸಾಕ್ಷಿ, ನಾನು ಹೊರಡ್ತಾ ಇದ್ದೀನಿ. ನಿನಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇದ್ರೆ ಬಾ. ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿ ಇರೋದು ಧರ್ಮ. ಬರ್ತೀನಿ. ಹೇಳ್ಬೇಡ ಸಾಕ್ಷಿ, ಸಮಾಧಾನ ಮಾಡ್ಕೊ. ಈಗ ಸಮಾಧಾನ ಮಾಡ್ಕೊಳ್ಳಿ ರಂಜಿತ್. ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ? ಹೀಗಾಗತ್ತೆ ಅಂತ ನಾವು ಮುಂಚೆನೇ ಗೆಸ್ ಮಾಡಿದ್ವಿ ಸಾಕ್ಷಿ. ಗೆಸ್ ಮಾಡಿದ್ವಿ ನಿಜ. ನಮ್ಮ ಅಪ್ಪ ಅಮ್ಮ ಇಬ್ರು ಒಪ್ಕೊಂಡ್ರು. ಆದ್ರೆ ನನ್ನ ಅಣ್ಣ ತಮ್ಮ ನನ್ನನ್ನು ಅಷ್ಟು ಹಚ್ಕೊಂಡಿದ್ರು ಒಡ ಹುಡ್ತೋಳು ಅಂತ ನಾನು ನೋಡಿದೆ. ಅಷ್ಟು ನಿಕೃಷ್ಟವಾಗಿ ಕಂಡ್ರಲ್ಲ. ನನ್ನ ಕನ್ಸಲ್ಲಿ ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಅಂದ್ಕೊಂಡಿದ್ದೆ ಸಾಕ್ಷಿ, ನಿಮ್ಮ ತಂದೆ ತಾಯಿ ನಮ್ಮನ್ನು ಒಪ್ಕೊಂಡಿದ್ದು ನಂಗೆ ಆಶ್ಚರ್ಯ ಆಗ್ತಿಲ್ಲ.
ಅವ್ರ ಹಾಗೆ ಅಕಸ್ಮಾತ್ ನಿಮ್ಮ ಅಣ್ಣ ಮತ್ತು ನಿನ್ನ ತಮ್ಮ ನಮ್ಮನ್ನು ಒಪ್ಕೊಂಡಿದ್ರೆ ಆಗ ನಂಗೆ ಆಶ್ಚರ್ಯ ಆಗ್ತಿತ್ತು. ಸಾಕ್ಷಿ, ನಾವಿಬ್ರು ಇಷ್ಟಕ್ಕೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು. ದಯವಾಗಿರೋ. ಇಲ್ಲ ರಂಜಿತ್, ನನ್ನ ಅಣ್ಣ ತಮ್ಮ ಇಬ್ರು ನಡ್ಕೊಂಡಿದ್ದ ರೀತಿ ನೆನೆಸ್ಕೊಂಡ್ರೆ ತುಂಬಾ ನೋವಾಗ್ತಿದೆ. ಇವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಹೇಳು? ಅದ್ರ ಬಗ್ಗೆ ಯೋಚನೆ ಮಾಡೋದ್ರ ಬದಲು ಮುಂದೆ ನಾವಿಬ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಸಾಕ್ಷಿ, ನಡಿ ನಮ್ಮ ಮನೆಗೆ ಹೋಗೋಣ. ನಿಮ್ಮನೆಗ